ಚಿಕ್ಕಮಗಳೂರಿನಲ್ಲಿ ಮಳೆಯಿಂದ ಅಪಾರ ಹಾನಿ ಸಂಭವಿಸಿದ್ದು, ಜಾಗರದ ಶಿರವಾಸೆ ವ್ಯಾಪ್ತಿಯಲ್ಲಿಂದು ಶಾಸಕರಾದ ಎಚ್.ಡಿ. ತಮ್ಮಯ್ಯ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶಿರವಾಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲ ಭಾಗಗಳಲ್ಲಿ ರಸ್ತೆ, ವಿದ್ಯುತ್ ಸೇರಿದಂತೆ ಅಲ್ಪ ಪ್ರಮಾಣದ ಹಾನಿ ಸಂಭವಿಸಿದ್ದು, ಶಿರವಾಸೆ ಗ್ರಾಮದಲ್ಲಿ 2 ಮನೆಗಳು ಸಂಪೂರ್ಣ ಹಾನಿಯಾಗಿದ್ದ ಪ್ರದೇಶಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ 1.2 ಲಕ್ಷದ ಆದೇಶ ಪ್ರತಿಯನ್ನ ವಿತರಿಸಿ ಸಾಂತ್ವನ ಹೇಳಿದರು. ನಂತರ ಶಿರವಾಸೆ ಗ್ರಾಮ ಸಭೆಯಲ್ಲಿ ಭಾಗಿಯಾದ ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದರು. ಗ್ರಾಮದಲ್ಲಿ ಆಸ್ಪತ್ರೆ ಇದ್ದರೂ ಸಿಬ್ಬಂದಿ ಕೊರತೆಯಿಂದಾಗಿ ಗ್ರಾಮಸ್ಥರು ಆರೋಗ್ಯ ಸಮಸ್ಯೆಯಾದಲ್ಲಿ ಪರಿಹಾರಕ್ಕಾಗಿ ಪಟ್ಟಣಕ್ಕೆ ಬರುವ ಅನಿವಾರ್ಯತೆ ಸೃಷ್ಟಿಯಾಗಿದ್ದು, ಕಳೆದ 20 ದಿನದಿಂದಲೂ ವಿದ್ಯುತ್ ಸಮಸ್ಯೆ ಬಗೆಹರಿದಿಲ್ಲ. ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದರೂ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಗ್ರಾಮಸ್ಥರು ಶಾಸಕರ ಬಳಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದ ಶಾಸಕರು ಅಧಿಕಾರಿಗಳ ಜೊತೆ ಚರ್ಚಿಸಿ ಶೀಘ್ರದಲ್ಲಿಯೇ ಸಮಸ್ಯೆ ಬಗೆಹರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ರು. ಏನಾರ ಮಾಡಿ ಡಿಸಿ ಹತ್ರ ಕುತ್ಕೊಂಡು ಬೇಕಾದ್ರೆ ಅದಕ್ಕೆ ಬದಲಿ ಜಾಗ ಯಾವ್ದಾದ್ರು ಕೊಟ್ಟು ಮಾಡಿ. ನೀವು ಈಗ 292 ಅಲ್ಲಾದ್ರೆ ಎಲ್ಲರೂ ಅವ್ರಿಗೆಲ್ಲರಿಗೂ ಒಪ್ಕೊಂಡಿದ್ದಾರೆ. ನೀವೇನಾರ ಮಾಡಿ 292ಗೆ ಕೂರಿಸ್ಬೇಕು. ಇದು ಮುಗಿಸ್ಕೊಂಡ್ಮೇಲೆ ನಾನು 6 ಗಂಟೆಗೆ ಇವತ್ತೇ DF ಹತ್ರ ಬಂದು ನಾನು ಮಾತಾಡ್ತೀನಿ. ಇವ್ರ ಹತ್ರ DC ಹತ್ರ DF ಅನ್ನು ಕರೆಸ್ತೀನಿ. ನೀವು ಬರ್ರಿ, ಇವ್ರಿಗೆ ಏನಾರ ಮಾಡಿ 292 ಅಲ್ಲೇ ಕೊಡ್ಬೇಕು. ಈ 1.5 ಮೇಲೆ ಡಾಕ್ಟ್ರು ಇರಲ್ಲ, ಸಿಸ್ಟ್ರು ಇರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರ ಆಸ್ಪತ್ರೆ ನಾವಿಲ್ಲಿ PHC ಮಾಡಿ ಡಾಕ್ಟ್ರು ಇಲ್ಲ, ಸಿಸ್ಟ್ರು ಇಲ್ಲ ಅಂದ್ರೆ ಅದೇನೇನು ಗೊಂಬೆ ಇದಕ್ಕೆ ಮಾಡಿರೋದು ನಾವು ಹಾಸ್ಪಿಟ್ಲನ್ನ ಇಲ್ಲ ರೀ. ಈಗ ನಾನು ಇಲ್ಲಿ ಪಂಚಾಯತಿ ಒಳಗಿದ್ದೀನಿ, ಇಲ್ಲಿರೋರು 100 ಜನನೂ ಹೇಳ್ತಿರೋ ಮಾತು, ಯಾರು ಒಬ್ಬರಿಬ್ರು ಹೇಳ್ತಿರೋ ಮಾತಲ್ಲ ಇದು. ನೀವು ನಿಮ್ಮ DHO ಇಮಿಡಿಯೇಟ್ ಆಗಿ ನಾಳೆ ಬಂದು ಸ್ಥಳ ಪರಿಶೀಲನೆ ಮಾಡಿ ನನಗೆ ರಿಪೋರ್ಟ್ ಕೊಡಿ. ಅವ್ರು ಏನಾರ ಡಾಕ್ಟ್ರು ಅಥವಾ ಸಿಸ್ಟ್ರು ಅವರು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ವರದಿ ಕೊಡಿ. ನಾನು DC ಹತ್ರ ಮಾತಾಡ್ತೀನಿ. ನಾನು ಬಂದಾಗ DHO ಬಂದಾಗ ನೀವು ಇರಲಿಲ್ಲ ಅಂದರೆ ನಮ್ಮದು ಪ್ರೀತಿಯಿಂದನೂ ಮಾತಾಡಿಸ್ತೀವಿ, ಪೆನ್ನು ಪೇಪರಲ್ಲೂ ಮಾತಾಡಿಸ್ತೀವಿ. ಈಗ ಮಾತಾಡಿಸ್ತಿರೋದು ಪ್ರೀತಿಯಿಂದ. ನಿಮಗೆ ಪ್ರೀತಿಯಿಂದ ಮಾತಾಡೋದು ಬೇಕಾ, ಪೆನ್ನು ಪೇಪರಲ್ಲಿ ಮಾತಾಡೋದು ಬೇಕಾ? ನಮ್ಮ ಚಿಕ್ಕಮಗಳೂರು ತಾಲೂಕು ಜಾಗರ ಹೋಬಳಿನಲ್ಲಿ ಶಿರವಾಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಏನು ಅಡ್ಲಗದ್ದೆ ಹೋಗಿ ಅಲ್ಲಿ ಗ್ರಾಮಸ್ಥರಿಗೆ ತೊಂದರೆ ಆಗಿತ್ತು. ಮೇಲ್ಗಡೆ ಗಿರಿ ಕುಸಿತು, ಅವರು ಸ್ಥಳಾಂತರ ಮಾಡೋದ್ರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿದ್ದೇವೆ. ನಂತರ ಶಿರವಾಸೆಗೆ ಬಂದು ಗ್ರಾಮ ಪಂಚಾಯತಿನಲ್ಲಿ ಇಡೀ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಅಧಿಕಾರಿಗಳ ಜೊತೆ ಕೂರಿಸಿ ಇವತ್ತು ಜನಸಂಪರ್ಕ ಸಭೆ ಥರ ಮಾಡಿ ಅವ್ರ ಸಮಸ್ಯೆಗಳನ್ನು ಆಲಿಸುವಂಥ ಕೆಲಸವನ್ನು 1 ಗಂಟೆ ಕಾಲ ಮಾಡಿದ್ದೇವೆ. ಮತ್ತು ಅಲ್ಲೇ ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ವೇತನಗಳನ್ನು ಪತ್ರಗಳನ್ನು ವಿತರಣೆ ಮಾಡಿದ್ದೇವೆ. ಈಗ ಇಲ್ಲಿ ಇದೇ ಶಿರವಾಸೆ ಪಂಚಾಯಿತಿ ಕಳವಾಸೆನಲ್ಲಿ ಅಜ್ಜಯ್ಯ ಎಂಬವ್ರ ಮನೆ ಕುಸಿತಿತ್ತು. ಅವರಿಗೀಗ 1,20,000 ರೂಪಾಯಿನ ಹಣನ ಅವ್ರ ಅಕೌಂಟಿಗೆ ಹಾಕಿ ಮಂಜೂರಾತಿ ಪತ್ರವನ್ನು ತಲುಪಿಸಿದ್ದೇವೆ. ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕಾ ನಾಟಿ ಟೇಸ್ಟ್ನ ಫಿಶ್ ಖಾದ್ಯಗಳನ್ನ ತಿನ್ನಬೇಕು ಅಂದ್ರೆ ತಪ್ಪದೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸ್ಯಗೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು. ಇಲ್ಲಿ ಬಾಳೆಗಳಿಗೆಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ. ಹೋಟೆಲ್ನ ಡೈನಿಂಗ್ ಹಾಲ್, ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲಾ ಫ್ರೈ, ತವಾ ಫ್ರೈ ಹಾಗೇನೆ ರವಾ ಫ್ರೈಯನ್ನ ಹೋಮ್ ಮೇಡ್ ಮಸಾಲೆಗಳೇ ಮಾಡಿಕೊಡ್ತಾರೆ. ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಬ್ ಹಾಗೂ ಸ್ಕ್ವಿಡ್ನ ಗೀ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು. ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನೂಟ ಸಿಗ್ತಿಲ್ಲ ಅನ್ನೋ ಚಿಂತೆ ಬಿಡಿ, ಹೋಟೆಲ್ ಮತ್ಸ್ಯಗೆ ಒಮ್ಮೆ ಭೇಟಿ ಕೊಡಿ. ಇದಿರೋದು ವಸಂತ ವಿಹಾರ ಎದುರು RG ರಸ್ತೆ, ಚಿಕ್ಕಮಗಳೂರು.